ನಮ್ಮನೆ ಮುದ್ದು ಕೃಷ್ಣಂಗೆ 6 ತಿಂಗಳಾಯಿತು. ಸಾಮಾನ್ಯವಾಗಿ 6 ತಿಂಗಳಾಗ್ತಿದ್ದಂಗೆ ಮಗುಗೆ ಊಟ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಮಗುಗೆ ಊಟ ಮಾಡ್ಸೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಹೊರನಾಡಲ್ಲಿ ಅನ್ನಪ್ರಾಶನ ಮಾಡಿಸ್ಕೊಂಡು ಅದಾದಮೇಲೆ ಶುರು ಮಾಡೋಣ ಅಂತ ಹೇಳಿ ಹೊರನಾಡಿಗೆ ಬಂದಿದ್ವಿ. ಹೊರನಾಡಲ್ಲಿ ಅನ್ನಪ್ರಾಶನ ಮಾಡಿಸೋದಕ್ಕೆ 300 ರೂಪಾಯಿ ಟಿಕೆಟ್ ಇರುತ್ತೆ. 300 ರೂಪಾಯಿ ಟಿಕೆಟ್ ತೊಗೊಂಡು ಅಲ್ಲಿರೋ ಪುರೋಹಿತರ ಹತ್ರ ಕೊಟ್ಟರೆ ನಮಗೆ ಅನ್ನಪ್ರಾಶನ ಮಾಡಿಸಿ ಕೊಡ್ತಾರೆ. ಮತ್ತು ಅನ್ನಪ್ರಾಶನ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 12:30ವರೆಗೂ ಮಾಡಿಕೊಡ್ತಾರೆ. ನಿಮ್ಮಲ್ಲಿ ಯಾರಾದರೂ ಹೊರನಾಡಿಗೆ ಹೋಗಿ ಅನ್ನಪ್ರಾಶನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನಿಮ್ಮ ಮಗುಗೆ 5 ತಿಂಗಳು 6 ತಿಂಗಳು ಇದ್ದರೆ ಖಂಡಿತವಾಗ್ಲೂ ಹೊರನಾಡಿಗೆ ಹೋಗಿ ಅನ್ನಪ್ರಾಶನ ಮಾಡಿಸ್ಕೊಂಡು ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲಿ ಹೊರನಾಡಿಗೆ ಬಂದು ಆ ತಾಯಿ ಸನ್ನಿಧಿನಲ್ಲಿ ಅನ್ನಪ್ರಾಶನ ಮಾಡಿಸಿದ್ರೆ ಆ ಅಮ್ಮನ ಅನುಗ್ರಹ ಸದಾ ಮಗು ಮೇಲೆ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಹೊರನಾಡಿಗೆ ಬಂದು ಅನ್ನಪ್ರಾಶನ ಮಾಡಿಸ್ತಿರೋದು. ನಾವೇನೋ ತಗೊಂಡು ಹೋಗಬೇಕಾಗಿರಲ್ಲ, ಪ್ರತಿಯೊಂದು ದೇವಸ್ಥಾನದಲ್ಲೇ ಕೊಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು ಅಂತಂದರೆ ನಿನ್ನೆ ದಿವಸ ಅನ್ನಪ್ರಾಶನದ ಕಂಪ್ಲೀಟ್ ವಿಡಿಯೋನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ.